ನಮ್ಮ ದಕ್ಷಿಣ ಪಥೇಶ್ವರ ನಮ್ಮ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನನ್ನು ಸೋಲಿಸಿ ಅವನನ್ನು ಹಿಂತಿರುಗಿಸಿದಂಥ ಮಹಾವೀರ ಇಮ್ಮಡಿ ಪುಲಕೇಶಿ 3D ಮಾಡೆಲ್ನ ಮಾಡಿರೋರು ಇವರು ಸರ್. ನಿಮ್ಮ ಪರಿಚಯ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು. ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಮ್ಮಡಿ ಪುಲಕೇಶಿ ಮಹಾರಾಜರದು 3D ಸ್ಕಲ್ಪ್ ಮಾಡಿ ಅದನ್ನು 3D ಪ್ರಿಂಟಿಂಗ್ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಒಂದು ಸ್ಕಲ್ಪ್ ರೂಪದಲ್ಲಿ ತೊಗೊಂಬಂದಿದ್ದೀವಿ. ಇದಕ್ಕೆ ನಾನು ಇದು ಒಂದು ಗಿಫ್ಟಾಗಿ ತೊಗೊಂಬಂದು ಹರೀಶ್ ಅವ್ರಿಗೆ ಕೊಟ್ಟಿದ್ದು. ನನ್ನ ಮಿನಿ ರೇಡಿಯೋ ಹರೀಶ್ ನಿಮಗೆ ಬಹುಶಃ ಗೊತ್ತಿರ್ಬೋದು. ಅವ್ರಿಗೆ ಕೊಟ್ಟಾಗ ಅವ್ರು ಹೇಳಿದ್ರು ಲೈಕ್ ಇದನ್ನು ಮಾಡಿ ಮುಂದುವರಿಸಿ ಸೊ ಜನಗಳಿಗೂ ತಲುಪಿಸೋಣ ಅನ್ನೋದು ಅವರ ಚಿಂತನೆ ಇತ್ತು. ಸೊ ಅದ್ರ ಬೇಸ್ ಮೇಲೇ ನಾವು ಅದನ್ನು ರೆಡಿ ಮಾಡಿ ಇವತ್ತು ಇಮ್ಮಡಿ ಪುಲಕೇಶಿ ಮಹಾರಾಜರಿಗೆ ಅಂತಲೇ ಇಷ್ಟು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಅದಕ್ಕೆ ಆಹ್ವಾನಿಸಿದ್ರು, ಇಲ್ಲಿ ತೊಗೊಂಬಂದಿದ್ದೀವಿ. ಸೊ ಇದು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಸೊ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು. ಸೊ ಆ ವಾಟ್ಸಪ್ ಇದು ಬಿಟ್ಟು ಇಮ್ಮಡಿ ಪುಲಕೇಶಿಗಳದ್ದು ಬಿಟ್ಟು ಸೊ ನಿಮಗೆ ಆದಂಥ ನಿಮ್ಮ ಆತ್ಮೀಯರದು ಅಥವಾ ನಿಮ್ಮ ತಂದೆ ತಾಯಿ ಯಾರದೇ ಆದ್ರೂ ಸೊ ಒಂದು ಫೋಟೋ ಕೊಟ್ಟರೆ ಆ ಫೋಟೋನ 3D ಸ್ಕಲ್ಪ್ ಮಾಡಿ ಅದನ್ನು 3D ಪ್ರಿಂಟಿಂಗ್ ಮಾಡಿ ಸೊ ನಿಮಗೆ ಡೋರ್ ಡೆಲಿವರಿವರೆಗೂ ತಲುಪಿಸೋವಂಥ ಜವಾಬ್ದಾರಿ ಇರುತ್ತೆ ನಮ್ಮದು. ಅಂದರೆ ಗೆಳೆಯರೆ, ಈ ಇಮ್ಮಡಿ ಪುಲಕೇಶಿ ಮಹಾರಾಜರ 3D ಸ್ಟ್ಯಾಚು ಮಾತ್ರ ಅಲ್ಲದೆ ನಿಮಗೆ ಇಷ್ಟವಾದವರು, ನಿಮಗೆ ಯಾರ್ದು ಬೇಕೋ ಅವ್ರ ಫೋಟೋನ ಇವ್ರಿಗೆ ವಾಟ್ಸಪ್ ಮಾಡಿದ್ರೆ ಅದನ್ನು ಅವರು 3D ಸ್ಟ್ಯಾಚು ಮುಖಾಂತರ ನಿಮ್ಮ ಮನೆಗೆ ತಲುಪಿಸೋವಂಥ ಕೆಲಸನ ಮಾಡ್ತಾರೆ. ಪ್ರಶಾಂತ್ ಅವ್ರು ಎಲ್ಲಿರ್ತಾರೆ? ಇಲ್ಲ, ಬೆಂಗಳೂರೇ ನಮ್ಮದು. ಮೂಲತಃ ಬೆಂಗಳೂರು, ಇರೋದು ಬೆಂಗಳೂರೇ. ಬಹುಶಃ ನೀವು ನೋಡಿರ್ತೀರಾ ಇತ್ತೀಚೆಗೆ ನನ್ನ ಮಿನಿ ರೇಡಿಯೋ ಯೂಟ್ಯೂಬ್ ಚಾನಲಲ್ಲೇ ಎರೆಯ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಅದು ಕೂಡ ನಾನು ಮತ್ತು ಹರೀಶ್ ಅವರು ಸೇರ್ಕೊಂಡು ಮಾಡಿದ್ವಿ. ಸೊ ಅದರಿಂದಾನೇ ಎಲ್ಲ ಇಮ್ಮಡಿ ಪುಲಕೇಶಿ ಮಹಾಪ್ರಭುಗಳದ್ದು ಹೊಸ ಕೆಲಸಗಳನ್ನ ಶುರು ಮಾಡಿದ್ದೀವಿ. ಸೊ ಅದರಲ್ಲಿ ಇದು ಒಂದು ಭಾಗ. ಸ್ನೇಹಿತರೆ, ಪ್ರಶಾಂತ್ ಅವರು ಎರೆಯ ಅನ್ನೋ ಶಾರ್ಟ್ ಮೂವಿನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಭಾಳಷ್ಟು ಜನ ನೋಡಿರ್ತೀರ ಅಂತ ಅನ್ಕೋತೀನಿ. ಹಾಗೂ ಈ ರೀತಿ 3D ಮಾಡೆಲ್ಗಳು ಮತ್ತು ಇಮ್ಮಡಿ ಪುಲಕೇಶಿ ಮಹಾರಾಜರ 3D ಮಾಡೆಲ್ಗಳು ಬೇಕಿದ್ದರೆ ಇವರು ವಾಟ್ಸಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾವೆಲ್ಲರೂ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಇಮ್ಮಡಿ ಪುಲಕೇಶಿ ಮಹಾರಾಜರ ಬಗ್ಗೆ ಒಂದೇ ಒಂದು ಡಾಕ್ಯುಮೆಂಟ್ರಿನೂ ಇರಲಿಲ್ಲ. ಅಂಥ ಟೈಮಲ್ಲಿ ಇವರ ಸ್ವತಃ ಇವರೇ ಎಡಿಟಿಂಗ್ನ ಕಲ್ತ್ಕೊಂಡು ಸಾಫ್ಟ್ವೇರ್ಗಳನ್ನ ಕಲ್ತ್ಕೊಂಡು ಆ ಶಾರ್ಟ್ ಮೂವಿನ ಮಾಡಿದರೆ ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು ಸರ್.